ನಮಸ್ಕಾರ ಅಮ್ಮ, ಹೋಗಿ ಬರ್ತೇನೆ ಎಂದು ಹೇಳಿ ಅವಸರವಾಗಿ ಕೆಲಸಕ್ಕೆ ಹೊರಟು ನಿಂತಿದ್ದ ಮಗಳನ್ನು ಬಾಗಿಲವರೆಗೆ ಬಂದು ನಿಂತು ಬೀಳ್ಕೊಂಡರು ಪಾರ್ವತಮ್ಮ. ನೀಲಕಾಯದ ಚೆಲುವಿನ ಮಗಳು ಸೆರಗನ್ನು ಬೀಸುತ್ತಾ ಸರಸರ ನಡೆದು ಹೋಗುವುದನ್ನೇ ಪ್ರೀತಿ ತುಂಬಿದ ಕಣ್ಣುಗಳಿಂದ ದಿಟ್ಟಿಸುತ್ತಾ ನಿಂತರು. ಪಾರು ಪಾರು ಎಂದು ಒಳಗಿನಿಂದ ಪತಿ ಶಿವಮೂರ್ತಿಗಳು ಕರೆದಾಗಲೇ ಪಾರ್ವತಮ್ಮನಿಗೆ ಎಚ್ಚರವಾದುದು. ನಿಧಾನವಾಗಿ ನಡೆದು ಪತಿಯ ಬಳಿ ಬಂದರು. ಮನಸ್ಸಿನ ತುಂಬ ಅವರಿಗೆ ಬೆಳೆದು ನಿಂತ ಮಗಳ ಆಲೋಚನೆ, ಮಗಳ ಮದುವೆಯ ಚಿಂತೆ ಬೆಳೆದು ಎಮ್ಮರವಾಗಿ ನಿಂತಿತ್ತು. ಅವರ ಪತಿ ಶಿವಮೂರ್ತಿಗಳು ಇಂಥ ವಿಷಯಗಳಲ್ಲಿ ವಿನಾಕಾರಣ ತಲೆಬಿಸಿ ಮಾಡಿಕೊಳ್ಳುವವರೆಲ್ಲ. ಅವರಿಗೆ ತಾವಾಯಿತು ತಮ್ಮ ಪಾಡಾಯಿತು ಎಂಬಂಥ ಸ್ವಭಾವ. ಪಾರ್ವತಮ್ಮ ತಮ್ಮ ಮಾವನವರನ್ನು ನೋಡಿರಲಿಲ್ಲವಾದರೂ ತಮ್ಮ ಮಗಳು ಹಠಮಾರಿತನದಲ್ಲಿ ತಾತನನ್ನೇ ಹೊತ್ತಿದ್ದಾಳೆ ಎಂದು ಪತಿಯಿಂದ ಕೇಳಿ ತಿಳಿದಿದ್ದರು. ನೀಲಕಾಯದ ವ್ಯಕ್ತಿತ್ವವನ್ನು ಮಾತ್ರವಲ್ಲದೆ ಸ್ವಭಾವದಲ್ಲೂ ತಾತನಾಗಿಯೇ ಸಿಟ್ಟು ಹಠಗಳನ್ನು ಬೆಳೆಸಿಕೊಂಡಿದ್ದಳು. ಅದೇ ತಮ್ಮ ಮಗಳು ಅರ್ಚನಾ ಗಂಡಾಗಿ ಹುಟ್ಟಿದಿದ್ದರೆ ಆಗ ಪರಿಸ್ಥಿತಿಯೇ ಬೇರೆಯಾಗಿರುತ್ತಿತ್ತು ಎಂದು ಪಾರ್ವತಮ್ಮ ನಿಡುಸುಯಿದರು. ಆದರೆ ಅರ್ಚನಳೋ ಹೆಣ್ತನದ ಚೆಲುವನ್ನೆಲ್ಲ ಪಡೆದಿದ್ದರು ಗಂಡುಗೂಲಿಯ ಹಾಗೆ ಹೊರಟೊರಟಾಗಿ ನಡೆದುಕೊಳ್ಳುತ್ತಿದ್ದಳು. ನಿವೃತ್ತ ಪೊಲೀಸ್ ಕಮಿಷನರ್ ಆಗಿದ್ದ ಶಿವಮೂರ್ತಿಗಳಿಗೆ ಗಂಡು ಮಗನ ಸ್ವಭಾವ ಹೊತ್ತು ತಮ್ಮ ಭುಜದೆತ್ತರಕ್ಕೂ ಬೆಳೆದು ನಿಂತಿದ್ದ ಮಗಳನ್ನು ಕಂಡರೆ ವಿಪರೀತ ಹೆಮ್ಮೆ. ಮೊದಲು ಪಾರ್ವತಮ್ಮ ತಮಗೆ ಒಂದೇ ಒಂದು ಹೆಣ್ಣಾಯ್ತಲ್ಲ ಎಂದು ಕೊರಗಿದಾಗಲೆಲ್ಲ ಶಿವಮೂರ್ತಿಗಳು ತಾವೇ ಟೇಂಕಾರದಿಂದ, ಅಲ್ವೇ ಪಾರು, ಅರ್ಚನಾ ಅಂತ ಒಬ್ಬಳು ಮಗಲಿರುವಾಗ ನಮಗೇನೆ ಕೊರತೆ ಎಂದವಳನ್ನು ತಮ್ಮ ಮಗನಂತೆಯೇ ಬೆಳೆಸಿದ್ದರು. ಗಂಡು ಮಕ್ಕಳೇ ಕುಟುಂಬಕ್ಕೆ ಆಸ್ತಿ ಎಂಬ ವಿಷಯವನ್ನು ಅಲ್ಲಗಳೆಯುತ್ತಿದ್ದರು. ಪುಟ್ಟ ವಯಸ್ಸಿನಿಂದಲೇ ಅರ್ಚನಾ ತನಗೆ ಸರಿ ತೋರಿದ್ದನ್ನು ಮಾತ್ರ ಮಾಡುತ್ತಾ ತನ್ನಿಷ್ಟದಂತೆಯೇ ಬೆಳೆದಳು. ಅವಳಿಗೆ ತಾನು ಮುಂದೆ ಗೃಹಿಣಿಯಾಗಿ ಬಾಳುವುದಕ್ಕಿಂತ ತನ್ನ ಸ್ವಂತ ಕಾಲ ಮೇಲೆ ನಿಂತು ದುಡಿದು ಗಳಿಸಬೇಕು ಎಂದು ಆಶಿಸುತ್ತಿದ್ದಳು. ಸಣ್ಣ ವಯಸ್ಸಿನಿಂದಲೇ ಎಂದೆಂದು ಮದುವೆಯಾಗಬಾರದು ಎಂದು ನಿರ್ಧರಿಸಿದಳು. ಇದು ಪಾರ್ವತಮ್ಮನವರ ಚಿಂತೆಯನ್ನು ಮತ್ತಷ್ಟು ಹೆಚ್ಚಿಸಿತು. ಅರ್ಚನಾ ಓದಿನಲ್ಲಿ ಅಪಾರ ಶ್ರದ್ಧೆ ವಹಿಸಿ ತನ್ನಿಷ್ಟದಂತೆ ಸ್ನಾತಕೋತ್ತರ ಪದವಿಯಲ್ಲಿ ಸಾಹಿತ್ಯವನ್ನು ಆರಿಸಿಕೊಂಡು ಕೊನೆಗೆ ಕಾಲೇಜೊಂದರಲ್ಲಿ ಲೆಕ್ಚರರ್ ಕೆಲಸಕ್ಕೆ ಸೇರಿ ಜೀವನವನ್ನು ತನಗೆ ಬೇಕಾದಂತೆ ರೂಪಿಸಿಕೊಂಡಳು. ಆ ದಿನ ಮತ್ತಷ್ಟು ಹೆಚ್ಚಾಗಿ ಮಗಳ ಬಗ್ಗೆ ಚಿಂತಿಸುತ್ತಾ ಅವಳನ್ನು ಕಳುಹಿಸಿಕೊಟ್ಟು ಬಾಗಿಲು ಹಾಕಿದ ನಂತರ ಆರಾಮವಾಗಿ ದಿನಪತ್ರಿಕೆ ಓದುತ್ತಾ ಕುಳಿತಿದ್ದ ಪತಿರಾಯರ ಬಳಿ ಸಿಡಿಮಿಡಿ ಎನ್ನುತ್ತಾ ಬಂದು ಕುಳಿತರು. ಏನು ಅಂದರೆ, ನನ್ನ ಮಾತು ಕೇಳ್ತಿದ್ದೀರಾ? ತಮ್ಮ ಯೋಚನೆಗಳಿಗೆ ಸ್ವಲ್ಪವೂ ತಲೆ ಕೆಡಿಸಿಕೊಳ್ಳದೆ ನಿರಾಳವಾಗಿ ಹರಟುತ್ತಾ ಮಗಳನ್ನು ರೇಗಿಸುತ್ತಾ ಮನೆ ಕ್ಲಬ್ ಎಂದು ಸುತ್ತಿಕೊಂಡು ಆಯಾಗಿದ್ದ ಪತಿರಾಯರನ್ನು ಆಗಾಗ ಅವರು ಗದರಿಕೊಳ್ಳುತ್ತಿದ್ದುದುಂಟು. ಏನೇ ಅದು ಮಹಾರಾತಿ, ತಮ್ಮ ಪ್ರಿಯ ಪತ್ನಿ ಯಾವ ಗಹನವಾದ ವಿಚಾರ ಚರ್ಚಿಸಲಿಕ್ಕೆ ಬಂದಿದ್ದಾರೆ ಎಂದು ಚೆನ್ನಾಗಿಯೇ ತಿಳಿದಿದ್ದ ಶಿವಮೂರ್ತಿಗಳು ಸಾವಧಾನವಾಗಿ ತಾವು ಹಿಡಿದಿದ್ದ ದಿನಪತ್ರಿಕೆಯಿಂದ ತಲೆ ಎತ್ತಿ ಕೇಳಿದರು. ಸದಾ ಗಾಬರಿ ಕಳವಳದಲ್ಲಿ ಮುಳುಗಿರುತ್ತಿದ್ದ ಪಾರ್ವತಿಯನ್ನು ಕಂಡು ಅವರಿಗೆ ಅಯ್ಯೋ ಪಾಪ ಎನಿಸ್ತಿತ್ತು. ಅರ್ಚನಲಿಗಿನ್ನೂ ಮದುವೆಯಾಗಿಲ್ಲ ಎಂದು ಸದಾ ಆಕೆ ಚಿಂತಿಸುತ್ತಿದ್ದರು. ಆ ದಿನ ಅವರು ಚೆನ್ನಾಗಿ ಕಳವಳ ಪಡುತ್ತಿರುವುದಕ್ಕೆ ಕಾರಣ ನಿನ್ನೆ ತಾನೇ ಅರ್ಚನಲಿಗಾಗಿ ತೋರಿಸಿದ್ದ 7ನೇ ವರನನ್ನು ಅವಳು ಸರಾಸಗಟಾಗಿ ನಿರಾಕರಿಸಿದ್ದಳು. MBA ಮುಗಿಸಿ ವಿದೇಶದಲ್ಲಿ ಕೆಲಸದಲ್ಲಿದ್ದ ವರನನ್ನು ಪಾರ್ವತಮ್ಮನ ತಂಗಿಯೇ ತೋರಿಸಿದ್ದರು. ವರ ಅವಳನ್ನು ಒಂದು ಮದುವೆ ಮಂಟಪದಲ್ಲಿ ನೋಡಿದ್ದ. ಅವಳ ಅಂದ ಚೆಂದಗಳಿಗೆ ಮಾರು ಹೋಗಿ ಅವಳ ವೈಯಕ್ತಿಕ ವಿಷಯ ಸಂಗ್ರಹಿಸಿ ಹಿರಿಯರ ಮೂಲಕ ಹೆಣ್ಣು ನೋಡುವುದಕ್ಕೆ ಬಂದಿದ್ದ. ಯಾವುದೋ ವಿವರಣೆಯನ್ನು ಕೊಡದೆ ಅರ್ಚನಾ ಈ ವರನನ್ನು ಬೇಡ ಎಂದು ನಿರಾಕರಿಸಿದಳು. ಏನು ಅಂದರೆ, ನಾವು ಅರ್ಚನಳ ಮದುವೆ ವಿಷಯದಲ್ಲಿ ಒಂದು ತೀರ್ಮಾನಕ್ಕೆ ಬರುವುದೊಳ್ಳೆಯದು. ಅವಳು ಹೀಗೆ ಎಲ್ಲ ವರಗಳನ್ನು ಬೇಡ ಎನ್ನುತ್ತಾ ಹೋದರೆ ಜೀವನ ಪೂರ್ತಿ ಒಂಟಿಯಾಗಿ ಉಳಿಯಬೇಕಾಗುತ್ತದೆ. ಈಗಾಗಲೇ ಅವಳಿಗೆ 25 ತುಂಬಿದೆ ಎಂದು ನೆನಪಿದೆ ತಾನೆ. ಶಿವಮೂರ್ತಿಗಳು ಪತ್ನಿಯ ಬೆನ್ನು ತಟ್ಟಿ ಸಮಾಧಾನಪಡಿಸುತ್ತಾ, ಯೋಚನೆ ಮಾಡಬೇಡ ಪಾರು, ಅರ್ಚನಾ ಇನ್ನೂ ಚಿಕ್ಕ ಹುಡುಗಿ. ನಾವು ಬಲವಂತ ಮಾಡಿದಷ್ಟು ಅವಳು ನಿರಾಕರಿಸ್ತಾ ಹೋಗುತ್ತಾಳೆ. ಅವಳ ಹಠಮಾರಿ ಸ್ವಭಾವ ನಿಮಗೆ ಗೊತ್ತೇ ಇದೆ. ಅವಳಿಗೆ ಒಬ್ಬ ತಕ್ಕ ಹುಡುಗ ಸಿಕ್ಕಿದಾಗ ತಾನೇ ಆರಿಸಿಕೊಳ್ತಾಳೆ.
ಅದರ ಬಗ್ಗೆ ನಮಗೆ ವಿಶ್ವಾಸ ಇದ್ದೇ ಇದೆ ಎಂದರು. ತಾವು ತಮ್ಮ ಪತಿಯಂತೆ ಮಗಳ ಮದುವೆಯ ವಿಷಯದಲ್ಲಿ ನಿರಾಳವಾಗಿರಬೇಕೆಂದು ಪಾರು ತಮ್ಮ 100ನೇ ಸಲ ಅಂದುಕೊಂಡರೂ ಅದೇಕೋ ಆಗುತ್ತಿರಲಿಲ್ಲ. ಇವರ ಬಳಿ ಹೇಳಿ ತಲೆ ಚಚ್ಚಿಕೊಂಡರೇನು ಲಾಭ ಎಂದುಕೊಳ್ಳುತ್ತಾ ಅವರು ತಮ್ಮ ಬೆಳಗಿನ ಕೆಲಸ ಮುಗಿಸಲು ಭಾರವಾದ ಹೃದಯ ಹೊತ್ತು ಅಡುಗೆ ಮನೆಗೆ ಹೊರಟರು. 25 ವರ್ಷಗಳು. ತಮಗೆ ಅಷ್ಟು ವಯಸ್ಸಾಗಿದ್ದಾಗ ಅರ್ಚನಾ 6 ವರ್ಷದ ಮಗಳಾಗಿದ್ದಳು. ಇವಳೋ ಇನ್ನೂ ಕನ್ಯೆಯಾಗಿ ಉಳಿದಿದ್ದಾಳೆ. ಇವಳ ಕೊರಳಿಗೆ ಮದುವೆಯ 3 ಗಂಟು ಅದ್ಯಾವಾಗ ಬೀಳುತ್ತದೋ ಎಂದು ಅರ್ಚನಳ ಭವಿಷ್ಯದ ಬಗ್ಗೆ ಚಿಂತಿಸತೊಡಗಿದರು. ಬಸ್ ಸ್ಟಾಪಿನಲ್ಲಿ ನಿಂತಿದ್ದ ಅರ್ಚನಳ ಮನಸ್ಸೆಲ್ಲ ಬಸ್ ಯಾವಾಗ ಬಂದಿತೋ ಎಂದು ಚಿಂತಿಸುತ್ತಿತ್ತು. ಹಿಂದಿನ ರಾತ್ರಿ ಜೋರಾಗಿ ಮಳೆ ಬಂದಿದ್ದರಿಂದ ಎಲ್ಲೆಲ್ಲೋ ಕೊಚ್ಚೆರಾಡಿ ಎದ್ದಿತ್ತು. ಆದರೆ ಆ ದಿನ ವಾತಾವರಣ ಬಹಳ ತಾಜಾ ಆಗಿತ್ತು. ಸೋಮವಾರ ಬಂತೆಂದರೆ ಎಲ್ಲರಿಗೂ ಬಹಳ ಗಡಿಬಿಡಿ. ವಾರದ ಇತರ ದಿನಗಳಿಗಿಂತ ಸೋಮವಾರ ಎಲ್ಲರಿಗೂ ಅವಸರ ಜಾಸ್ತಿ ಎಂದುಕೊಂಡಳು ಅರ್ಚನಾ. ಅಷ್ಟರಲ್ಲಿ ಮೂಲೆಯ ತಿರುವಿನಲ್ಲಿ ಬಸ್ ಕಾಣಿಸಿದಂತಾಗಲು ಅರ್ಚನಾ ಸರಸರನೆ ಅತ್ತ ನಡೆಯತೊಡಗಿದಳು. ಆದರೆ ಅಷ್ಟರಲ್ಲಿ ಎದುರಿನಿಂದ ಬಂದ ಕಾರೊಂದು ಅವಳ ಮೇಲೆ ಕೊಚ್ಚೆಯ ನೀರನ್ನು ಹಾರಿಸಿತು. ತಕ್ಷಣ ಅರ್ಚನಾ ಹಿಂದಕ್ಕೆ ತಿರುಗಿದರೂ ಅವಳು ಬೇಗನೆ ಎಚ್ಚೆತ್ತುಕೊಳ್ಳಲಿಲ್ಲ. ತನ್ನ ಸುಂದರವಾದ ಗುಲಾಬಿ ಬಣ್ಣದ ಶಿಫನ್ ಸೀರೆಯ ಮೇಲೆ ಸಿಡಿದು ಬಿದ್ದ ಕೆಸರಿನಿಂದ ಅವಳು ಅಸಹ್ಯಗೊಂಡಳು. ಯಾರವನು ಹಾಳಾದ ಡ್ರೈವರ್ ಎಂದು ಅವಳು ದಿಟ್ಟಿಸಿದಾಗ ಒಬ್ಬ ಸದೃಢ ತರುಣ ಕಾರಿನಿಂದ ಇಳಿದು ಬಂದು ಅವಳ ಎದುರಿಗೆ ನಿಂತಿದ್ದ. ದಯವಿಟ್ಟು ನನ್ನ ಕ್ಷಮಿಸಿನಿ, ನೀಲಕಾಯದ ಸುಂದರ ಯುವಕ. ಅವಳಿಗೆ ನಿಮಗೇನು ಪೆಟ್ಟಾಗಲಿಲ್ಲ ತಾನೆ ಎಂದು ವಿಚಾರಿಸಿದ. ನೋಡಿದ್ರೆ ಕಾಣುತ್ತಿಲ್ವೇ ಎಂದು ಅರ್ಚನಾ ತನ್ನ ಮೊಣಸು ಮಾತಿನ ಚುರುಕು ಮುಟ್ಟಿಸಿದಳು. ಅವನು ಅವಳ ಕಣ್ಣುಗಳನ್ನು ದೃಷ್ಟಿಸಿದಾಗ ಅವಳು ಸುಮ್ಮನಾದಳು. ತಾನು ಮೊದಲ ಬಾರಿಗೆ ನೋಡುತ್ತಿರುವ ಆ ಸುಂದರ ಯುವಕನ ಆಕರ್ಷಣೆಗೆ ಅವಳು ಒಳಗಾಗದಿರಲಿಲ್ಲ. ಒಬ್ಬರನ್ನೊಬ್ಬರು ದಿಟ್ಟಿಸುತ್ತಾ ಮಾತಿಲ್ಲದೆ ಅವರು ಸುಮ್ಮನೆ ನಿಂತಿದ್ದರು. ನಿಮ್ಮ ಬಸ್ ಮಿಸ್ ಆಗಿ ಹೋಯಿತು ಅಂತ ಕಾಣಿಸುತ್ತೆ, ಅವನು ಮೌನವನ್ನು ಮುರಿಯುತ್ತಾ ಹೇಳಿದ. ನಿಮ್ಮನ್ನು ನಿಮ್ಮ ಆಫೀಸ್ನವರೆಗೆ ಡ್ರಾಪ್ ಮಾಡಲೆ? ಮಾತನ್ನು ಮುಂದುವರಿಸುತ್ತಾ ನನ್ನ ಹೆಸರು ಸುನೀಲ್ ಎಂದು. ನಾನು ಅರ್ಚನಾ ಎಂದು ಉತ್ತರಿಸಿದಳು. ಅವಳಿಗೆ ಅಚ್ಚರಿಯಾಗುವಂತೆ ಅವಳ ಧ್ವನಿ ಮೃದುವಾಗಿತ್ತಲ್ಲದೆ ಮೊದಲ ಬಾರಿಗೆ ಪುರುಷನ ಸೌಂದರ್ಯಕ್ಕೆ ಮಾರು ಹೋದದಕ್ಕೆ ಮನಸ್ಸಿನಲ್ಲಿ ಬಹಳ ನಾಚಿಕೊಂಡಳು. ನಮ್ಮ ಮನೆ ಇಲ್ಲೇ ಹತ್ತಿರದಲ್ಲಿದೆ. ನಾನು ಈಗಲೇ ತನ್ನ ಉಡುಪನ್ನು ಬದಲಾಯಿಸಿ ಬರುತ್ತೇನೆ. ಅನಂತರ ನೀವು ನನ್ನನ್ನು ಕಾಲೇಜ್ನ ಬಳಿ ಡ್ರಾಪ್ ಮಾಡಬಹುದು. ಅವಳ ಮಾತಿಗೆ ನಸುನಗೆಯಿಂದ ಒಪ್ಪಿಗೆ ಇತ್ತು. ಅವಳೊಡನೆ ಮನೆಯತ್ತ ಹೆಜ್ಜೆ ಹಾಕಿದ. ಸುಂದರವಾದ ಯುವಕನೊಡನೆ ಬಾಗಿಲಲ್ಲಿ ನಿಂತುಕೊಂಡಿರುವ ಮಗಳನ್ನು ನೋಡಿ ಪಾರ್ವತಮ್ಮ ಕಣ್ಣು ಬಿಡುತ್ತಿರುವಂತೆ ಅರ್ಚನಾ ಅವಸರಪಡಿಸುತ್ತಾ ಮನೆಯೊಳಗೆ ಕಾಲಿಟ್ಟಳು. ಅಮ್ಮ, ಇವರು ಸುನಿಲ್ ಅಂತ ಎಂದು ತಾಯಿ ತಂದೆಯರಿಗೆ ಸುನೀಲನನ್ನು ಪರಿಚಯಿಸಿ ಸರಸರನೆ ಒಳಗೆ ಹೋಗಿ ಬೇರೆ ಉಡುಪನ್ನು ಬದಲಾಯಿಸತೊಡಗಿದಳು. ನಾನೊಬ್ಬ ಆರ್ಕಿಟೆಕ್ಟ್. ಅವನ ಮಾತುಗಳನ್ನು ಲಕ್ಷ್ಯವಹಿಸಿ ಕೇಳಿಸಿಕೊಳ್ಳುತ್ತಿದ್ದಳು. ಈ ಕಡೆ ಒಂದು ಹೊಸ ಸೈಟಿನಲ್ಲಿ ಮನೆಯೊಂದರ ಡಿಸೈನ್ಗಾಗಿ ಬರುತ್ತಿದ್ದೆ. ಅನಂತರ ತಾವಿಬ್ಬರು ಹೇಗೆ ಭೇಟಿಯಾದೆವೆಂದು ವಿವರಿಸತೊಡಗಿದ. ಅರ್ಚನಾ ಉಡುಪು ಸರಿಪಡಿಸಿಕೊಂಡು ಒಪ್ಪವಾಗಿ ಹೊರಬಂದಾಗ ಮೂವರು ಮಾತಿನಲ್ಲಿ ಮುಳುಗಿರುವುದನ್ನು ಕಂಡಳು. ಅವಳಿಗಾಗಲೇ ತಡವಾದುದರಿಂದ ಮನೆಯವರಿಗೆ ನಮಸ್ಕಾರ ಹೇಳಿ ಬೇಗ ಬೇಗ ಬಸ್ ಸ್ಟಾಪ್ನಲ್ಲಿ ನಿಲ್ಲಿಸಿದ ಕಾರಿನ ಬಳಿ ಬಂದರು. ಇದೇ ಅವರ ಮೊದಲ ಭೇಟಿ ಪಾರು. ಆದ್ದರಿಂದ ಇಲ್ಲಸಲ್ಲದ ಕಲ್ಪನೆಗಳನ್ನು ಮಾಡಿಕೊಳ್ಬೇಡ. ಹೊರಗೆ ಹೋಗುತ್ತಿದ್ದ ಜೋಡಿಯನ್ನು ನೋಡಿ ಪುಳಕಿತಗೊಳ್ಳುತ್ತಿದ್ದ ಪಾರ್ವತನಮ್ಮ ಅವರನ್ನು ಎಚ್ಚರಿಸಿದರು ಶಿವಮೂರ್ತಿ. ಅವನೇ ನಮ್ಮ ಅರ್ಚನಳಿಗೆ ಗಂಡನಾಗಿ ಬರಬೇಕೆಂದಿದ್ದರೆ ಅದನ್ನು ಅವಳು ಮಾತ್ರವೇ ನಿರ್ಧರಿಸಬೇಕಷ್ಟೆ. ಆದ್ದರಿಂದ ಈ ವಿಷಯದಲ್ಲಿ ನೀನೇನು ಬಲವಂತ ಮಾಡಬೇಡ ಎಂದರು. ಆದರೆ ಕಲ್ಪನಾ ಲೋಕದಲ್ಲಿ ಸುನೀಲ್ ಅರ್ಚನರ ಮದುವೆ ಕನಸನ್ನು ಕಾಣುತ್ತಿದ್ದ ಪಾರ್ವತಮ್ಮನವರನ್ನು ತಡೆಯಲು ಸಾಧ್ಯವೇ? ಅರ್ಚನಾ ಆ ದಿನ ಕಾಲೇಜ್ಗೆ ಹೋಗುವಷ್ಟರಲ್ಲಿ ಸ್ವಲ್ಪ ತಡವಾಯಿತು. ಆದರೆ ದಾರಿಯುದ್ದಕ್ಕೂ ಅವಳು ಕೊಂಚ ಸಂಕೋಚದಿಂದಲೇ ಅವನೊಂದಿಗೆ ಹರಟುತ್ತಿದ್ದಳು. ಅವನ ದೃಢ ವಿಶ್ವಾಸವನ್ನು ಸೂಚಿಸುವ ಕಪ್ಪು ಕಣ್ಣುಗಳಿಗೆ, ಒರಟು ಮುಖ, ಗುಂಗುರು ಕೂದಲಿಗೆ ಅವಳು ಮಾರು ಹೋಗದಿರಲಿಲ್ಲ. ಮಾರನೇ ದಿನ ಬಸ್ ಸ್ಟಾಪಿನ ಬಳಿ ನಿಂತಿದ್ದಾಗ ಅವಳಿಗರಿವಿಲ್ಲದೆಯೇ ಮನ ಹಸಿರು ಮಾರುತಿ ಕಾರಿತ್ತ ಬರಬಾರ್ದೆ ಎಂದು ಚಡಪಡಿಸತೊಡಗಿದಳು. ಕೆಲವೇ ಕ್ಷಣಗಳಲ್ಲಿ ಅವನ ಕಾರ್ ಅಕಸ್ಮಾತ್ ಅವಳ ಮುಂದೆ ಬಂದು ನಿಂತಾಗ ಅವಳಿಗೆ ಆಶ್ಚರ್ಯವಾಗದಿರಲಿಲ್ಲ. ಅವನ ಕಾರಿನ ಬಾಗಿಲು ತೆರೆದು ಅವಳನ್ನು ಒಳಗೆ ಆಹ್ವಾನಿಸಿದ. ಇದುವರೆಗೂ ಬಂದ ಗಂಡುಗಳನ್ನೆಲ್ಲ ತಿರಸ್ಕರಿಸುತ್ತಾ ಹಿರಿತನದಲ್ಲಿ ಬೀಗುತ್ತಿದ್ದ ಅವಳು ಅವನ ಆಹ್ವಾನಕ್ಕೆ ಸೋತು ಶರಣಾದಳು. ನಾನು ಅದೇ ಸೈಟಿನ ಬಳಿ ಕೆಲಸದ ನಿಮಿತ್ತ ಹೋಗಬೇಕಾಯಿತು. ಮಧ್ಯದಲ್ಲಿ ಹೇಗೋ ನಿಮ್ಮ ಕಾಲೇಜ್ ಸಿಗುತ್ತದಲ್ಲ ಅಂತ ಈ ದಾರಿಯಾಗಿ ಬಂದೆ. ಸುನೀಲ್ ಅವಳಿಗೆ ವಿವರಣೆ ಇತ್ತ. ಈಗ ಮೊದಲಿನಷ್ಟು ಸಂಕೋಚವಿರಲಿಲ್ಲ. ವಾದುದರಿಂದ
ಅರ್ಚನಾ ಮತ್ತು ಸುನೀಲ್ ಒಬ್ಬರಿಗೊಬ್ಬರ ಜೊತೆಯಲ್ಲಿ ಇಷ್ಟಪಡತೊಡಗಿದರು. ನಿಧಾನವಾಗಿ ಒಬ್ಬರಿಗೊಬ್ಬರು ಹಲವಾರು ವಿಷಯಗಳನ್ನು ಚರ್ಚಿಸುತ್ತಾ ಹೋದಂತೆ ಅನೇಕ ವಿಷಯಗಳಲ್ಲಿ ಅವರಲ್ಲಿ ಒಮ್ಮತವಿರುವುದು ಕಂಡುಬಂದಿತ್ತು. ಅವರ ಮಾತಿನ ಲಹರಿ ಸಾಹಿತ್ಯದಿಂದ ಸಂಗೀತದವರೆಗೂ, ಕ್ರೀಡೆಯಿಂದ ರಾಜಕೀಯ ಸಿನಿಮಾಗಳವರೆಗೆ ಹರಿದು ಬಂದಿತ್ತು. ಸಾಹಿತ್ಯ ಸಂಗೀತದ ವಿಷಯದಲ್ಲಿ ವಿಶೇಷ ಒಲವಿದ್ದ ಅವರಲ್ಲಿ ಅಭಿಪ್ರಾಯವು ಏಕಪ್ರಕಾರವಾಗಿತ್ತು. ಉಷಾ ನವರತ್ನಂರಾಮ್ರವರ ಹೊಂಬಿಸಿಲು, ಟಿ ಕೆ ರಾಮ್ರವರ ಮಣ್ಣಿನ ದೋಣಿ, ಕೆ ಎಸ್ ನರಸಿಂಹಸ್ವಾಮಿಯವರ ಮೈಸೂರು ಮಲ್ಲಿಗೆ ಕವನಗಳು ಇಬ್ಬರಿಗೂ ಬಹಳ ಪ್ರಿಯವಾಗಿದ್ದವು. ಆದರೆ ಸಂಭಾಷಣೆಯಲ್ಲಿ ಎಲ್ಲೂ ವೈಯಕ್ತಿಕ ಜೀವನದ ಬಗ್ಗೆ ಮಾತು ಬರಲಿಲ್ಲ. ಇಲ್ಲಬೇಕೆಂದೇ ಅವರು ಹೆಚ್ಚಾಗಿ ಪರಸ್ಪರ ವೈಯಕ್ತಿಕ ಜೀವನದ ಬಗ್ಗೆ ಕೆದಕಿ ಕೇಳಲು ಹೋಗಲಿಲ್ಲ. ಹೀಗೆ ಇವರು 3 ದಿನಗಳ ಕಾಲ ಹಸಿರು ಮಾರುತಿಯಲ್ಲಿ ಕಾಲೇಜಿನತ್ತ ಹೊರಟಾಗ ಆತ ಪಾರ್ವತಮ್ಮನ ಮನಸ್ಸಿನಲ್ಲಿ ಮಂಡಿಗೆ ಮೆಲ್ಲತೊಡಗಿದರು. ಅವರು ಗಮನವಿಟ್ಟು ನೋಡಿದಾಗ ಅರ್ಚನಾ ಈಗ ಚೆಲ್ಲಾಟ ಆಡದೆ ನಡವಳಿಕೆಯಲ್ಲಿ ಗಾಂಭೀರ್ಯ ತಂದುಕೊಂಡು ಅಲಂಕಾರದಲ್ಲೂ ಶ್ರದ್ಧೆ ವಹಿಸತೊಡಗಿದಳು. ಕಾರಿನಲ್ಲಿ ಹೋಗಿ ಬಂದದ್ದು ಇವರಿಗೆ ಗೊತ್ತಾದರೂ ಅರ್ಚನಾ ಈ ವಿಷಯವನ್ನು ಬಂಧಿಸಿ ಮಾತನಾಡಲಿಲ್ಲ. ಶಿವಮೂರ್ತಿಗಳು ಇದನ್ನು ಗಮನಿಸಿದ್ದರು. ಅದಕ್ಕೆ ವಿಶೇಷ ಮಹತ್ವ ಕೊಡಲು ಹೋಗಲಿಲ್ಲ. ಆದರೆ ಮಗಳ ಕಣ್ಣುಗಳಲ್ಲಿ ಹೊಸ ಹೊಳಪನ್ನು ಕಂಡ ನಂತರ ಅವರು ಸುನೀಲ್ ವಿಷಯದಲ್ಲಿ ಆಸಕ್ತಿ ತಳೆದರು. ಸುನೀಲ್ ಎಲ್ಲ ರೀತಿಯಲ್ಲೂ ಅರ್ಚನಳಿಗೆ ತಕ್ಕವರನಾಗಿದ್ದ. ಒಬ್ಬ ಉತ್ತಮ ಆರ್ಕಿಟೆಕ್ಟ್, ಒಳ್ಳೆಯ ಅಂತಃಕರಣವುಳ್ಳ, ಯಾವುದೇ ದುರ್ನಡತೆ ಇಲ್ಲದ, ಉನ್ನತ ಮನೆತನಿಗೆ ಸೇರಿದ ಎಲ್ಲ ಒಳ್ಳೆಯ ಗುಣಗಳ ಆಕರ್ಷಕ ಹುಡುಗನಾಗಿದ್ದ. ಇದೇನೋ ಸರಿ, ಆದರೆ ಜೀವನದಲ್ಲಿ ಎಲ್ಲ ನೆನೆಸಿದಂತೆ ನಡೆದು ಬಿಟ್ಟರೆ ಚಿಂತೆಗೆಲ್ಲಿ ಜಾಗ? ಇದರಲ್ಲಿ ತೊಡಕೊಂದಿತ್ತು. ಸುನೀಲ್ 2 ವರ್ಷದ ಮಗಳ ತಂದೆ ಮಾತ್ರವಲ್ಲದೆ ವಿದುರನೂ ಆಗಿದ್ದ. ಮೊದಲು ಶಿವಮೂರ್ತಿಗಳಿಗೆ ತಮ್ಮ ಒಬ್ಬಳೇ ಮುದ್ದಿನ ಮಗಳನ್ನು ಒಬ್ಬ ವಿದುರನಿಗೆ, ಅದು ಮಗು ಉಳ್ಳವನಿಗೆ ಕೊಡಲು ಮನಸ್ಸು ಬರಲಿಲ್ಲ. ಇದೇ ವಿಷಯವನ್ನು ಎಲ್ಲ ಕೋನಗಳಿಂದಲೂ ಅವರು ಮತ್ತೆ ಮತ್ತೆ ಆಲೋಚಿಸತೊಡಗಿದರು. ಅದೆಷ್ಟು ಕ್ಲಿಷ್ಟವಾಗಿ ತೋರಿತ್ತೋ ಅನಂತರ ಅಷ್ಟೇ ಇಷ್ಟವಾಯಿತು. ಆದರೆ ಈಗ ಇದರ ಅಂತಿಮ ತೀರ್ಮಾನವನ್ನು ನಿರ್ಣಯಿಸಬೇಕಾದದು ಅರ್ಚನಾಳ ಪ್ರೀತಿ ಮಾತ್ರ. ಇದನ್ನು ಅವರು ಪತ್ನಿಗೆ ಸವಿವರವಾಗಿ ತಿಳಿಸಿದಾಗ ಪತಿಯ ಮಾತುಗಳಲ್ಲಿ ಅಡಗಿದ್ದ ನಂಬಿಕೆಯನ್ನು ಗುರುತಿಸಿ ಪಾರ್ವತಮ್ಮ ತಾವು ಸಂತೋಷದಿಂದ ಒಪ್ಪಿದರು. ಈ ವಿಷಯವನ್ನು ಅರ್ಚನಳಿಗೆ ತಾವಾಗೆ ತಿಳಿಸುವುದು ಸರಿಯೇ ಬೇಡ, ಅದನ್ನು ಅವಳು ತಾನಾಗೆ ತಿಳಿದುಕೊಳ್ಳಲಿ. ಸುನೀಲ್ ಸ್ವತಃ ತಾನೇ ತಿಳಿಸಿದರೆ ಇನ್ನೂ ಒಳ್ಳೆಯದು. ಓದು ವಿದ್ಯೆ ಕಲಿತು ಪ್ರೌಢವಯಸ್ಕರಾದ ಅವರೇ ಈ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಲಿ ಎಂದು ಪಾರ್ವತಮ್ಮ ಶಿವಮೂರ್ತಿಗಳು ಸುಮ್ಮನಾದರು. ಅರ್ಚನಾ ತನ್ನ ಪಾಡಿಗೆ ತಾನು ಪ್ರೇಮಲೋಕದಲ್ಲಿ ವ್ಯವಹರಿಸುತ್ತಿದ್ದಳು. ಸುನೀಲ್ನ ಬಗ್ಗೆ ಸುಂದರ ಕನಸುಗಳನ್ನು ಕಟ್ಟುವುದು ಮಾತ್ರ ಅವಳ ಕೆಲಸವಾಗಿತ್ತು. ಸುನೀಲ್ ಅವಳೊಂದಿಗೆ ಎಂದೂ ಗಟ್ಟಿಯಾಗಿ ಗದರಿ ಮಾತನಾಡಿದವನೇ ಅಲ್ಲ. ಒಮ್ಮೊಮ್ಮೆ ಅವಳೇ ಅವನೊಂದಿಗೆ ಜಗಳ ತೆಗೆದು ಅನಂತರ ಕೂಡಲೇ ರಾಜಿಗೆ ಬರುತ್ತಿದ್ದಳು. ಒಮ್ಮೊಮ್ಮೆ ಅವಳ ಮಹತ್ವಾಕಾಂಕ್ಷಿಯಾದ ವಿವೇಕ ಅವಳಿಗೆ ಸುನೀಲ್ ಬಗ್ಗೆ ಏನೋ ತಿಳಿದಿಲ್ವಲ್ಲ ಎಂದು ಗದರುತ್ತಿದ್ದರೆ ಅವಳ ಹೃದಯ ಅದಕ್ಕೆ ಉತ್ತರವಾಗಿ ತನಗೆಲ್ಲ ಗೊತ್ತಿದೆ ಎನ್ನುತ್ತಿತ್ತು. ಒಮ್ಮೊಮ್ಮೆ ಅವಳಿಗೆ ಅವನು ಸಹ ತನ್ನ ಬಗ್ಗೆ ಚಿಂತಿಸುತ್ತಿರಬಹುದೇ ಎಂದು ತರ್ಕಿಸುತ್ತಿದ್ದಳು. ಆದರೆ ಎಂದೂ ಅವರು ಅದರ ಬಗ್ಗೆ ಚರ್ಚಿಸಲಿಲ್ಲ. ಸ್ನೇಹ ಪರಿಪಕ್ವವಾಗಿ, ಪ್ರೇಮ ಆಳವಾಗಿ ಬೇರೂರಿದ ನಂತರ ಒಂದು ಶುಕ್ರವಾರ ಸುನೀಲ್ ಅರ್ಚನಳಿಗೆ ನಂಬಲಾಗದ ವಿಷಯ ತಿಳಿಸಿದ. ಅವರು ಕಾರಿನಲ್ಲಿ ಕುಳಿತು ಕಾಲೇಜಿನತ್ತ ಹೊರಟಿದ್ದರು. ನನಗೊಬ್ಬ ಪುಟ್ಟ ಮಗಳಿದ್ದಾಳೆ, ಅವಳನ್ನು ನಿನಗೆ ಪರಿಚಯಿಸಬೇಕಂತ ಅವಳನ್ನು ಈ ದಿನ ನಿಮ್ಮ ಮನೆಗೆ ಕರೆತರಲೆ. ಅವನು ಅಂದಿನ ಅವಮಾನದ ಬಗ್ಗೆ ತಿಳಿಸುವವನ ಹಾಗೆ ಬಹಳ ಸಹಜವಾಗಿ ಹೇಳಿದ್ದ. ಇದನ್ನು ಕೇಳಿಸಿಕೊಂಡ ಅರ್ಚನಾ ಮುಖದಲ್ಲಿ ಯಾವುದೇ ಭಾವನೆ ತೋರಿಸದಿದ್ದರು ಗಂಟಲಲ್ಲಿ ಏನೋ ಸಿಕ್ಕಿಕೊಂಡಂತಾಗಿತ್ತು. ಉಸಿರು ಬಿಡಲಾಗದೆ ಚಡಪಡಿಸಿದಳು. ಅವಳು ಕನಸು ಮನಸ್ಸಿನಲ್ಲಿ ಸುನೀಲ್ ವಿವಾಹಿತನಾಗಿರಬಹುದೆಂದು ತಿಳಿದಿರಲಿಲ್ಲ. ಅವನನ್ನು ಇನ್ನೂ ಬ್ರಹ್ಮಚಾರಿ ಎಂದೇ ತಿಳಿದಿದ್ದಳು. ಈ ವಿಷಯವನ್ನು ಇವನು ಮೊದಲೇ ತಿಳಿಸದೆ ನನ್ನ ಕೊರಳು ಕೊಯ್ದನಲ್ಲ. ಮನಸ್ಸಿನ ಒಳದನಿ ಎಂದು ಅದಕ್ಕೆ ಉತ್ತರವಾಗಿ ತಾವಿಬ್ಬರು ಎಂದು ವೈಯಕ್ತಿಕ ಜೀವನದ ಬಗ್ಗೆ ಚರ್ಚಿಸಿರಲೇ ಇಲ್ವಲ್ಲ ಎಂದು ಸಮಾಧಾನ ಹೇಳಿತು. ಪ್ರೀತಿಯಲ್ಲಿ ಇಷ್ಟು ಆಳವಾಗಿ ಮುಳುಗಿದ ಮೇಲೆ ತಿರಸ್ಕರಿಸಲು ಸಾಧ್ಯವೇ? ಆದರೆ ಅವನು ತನ್ನ ಮದುವೆ ಮಗಳ ಬಗ್ಗೆ ತಿಳಿಸದೆ ವಿಶ್ವಾಸದ್ರೋಹ ಬೆಸಗಿದ್ದಾನೆ ಎಂದೇ ತೀರ್ಮಾನಿಸಿದಳು. ಆದಷ್ಟು ತನ್ನ ಭಾವನೆಗಳನ್ನು ನಿಯಂತ್ರಿಸುತ್ತಾ ಅರ್ಚನಾ ಶಾಂತವಾಗಿ ಕೇಳಿದಳು. ಸುನೀಲ್, ನಿಮಗೆ ಹೆಂಡತಿ ಮಗಳಿರುವ ವಿಚಾರ ನನಗೇಕೆ ತಿಳಿಸಲೇ ಇಲ್ಲ? ನನಗೊಬ್ಬಳು ಮಗಳಿದ್ದಾರೆ, ಆದರೆ ನನಗೆ ಹೆಂಡತಿ ಇಲ್ಲ ಅರ್ಚನಾ, ನಾನೊಬ್ಬ ವಿದುರ. ಅವನು ತನ್ನಗಿನ ಧ್ವನಿಯಲ್ಲಿ ಇದನ್ನು ಹೇಳಿ ಮುಗಿಸಿ ಒಮ್ಮೆಲೆ ಸಮ್ಮಿಶ್ರ ಭಾವನೆಗಳು ಹಾದು ಹೋದ ಅವಳ ಮುಖವನ್ನೇ ದಿಟ್ಟಿಸಿದ. ಅವಳಲ್ಲಿ ಅಪಾರ ಪ್ರೀತಿಯನ್ನು ಬೆಳೆಸಿಕೊಂಡಿದ್ದ ಸುನೀಲ್ಗೆ
ಅವಳನ್ನು ತನ್ನ ಎದೆಯಲ್ಲಿ ಒದಗಿಸಿಕೊಂಡು ಅವಳೆಲ್ಲ ಆತಂಕಗಳನ್ನು ನಿವಾರಿಸಬೇಕೆನಿಸಿತು. ಆದರೆ ಅವಳು ತಾನು ಯಾವ ಸ್ಥಿತಿಯಲ್ಲಿದ್ದೇನೋ ಹಾಗೆ ಸ್ವೀಕರಿಸಲು ಸಿದ್ಧಳಿದ್ದಾಳೋ ಅಥವಾ ಅವಳಿಗೆ ಬೇಕಾದ ಸ್ಥಿತಿಯಲ್ಲಿದ್ದರೆ ಮಾತ್ರ ತನ್ನನ್ನು ಒಪ್ಪುತ್ತಾಳೋ ಎಂದು ಜಿಜ್ಞಾಸೆಗೆ ಒಳಗಾದ. ಹಾಗಾದರೆ ಈ ದಿನ ಸ್ನೇಹಳನ್ನು ಕರೆದು ತರಲೆ ಎಂದು ಮತ್ತೆ ನೆನಪಿಸಿದ. ಖಂಡಿತ ಕರೆದುಕೊಂಡು ಬನ್ನಿ, ನಾನು ಸ್ನೇಹಳನ್ನು ಎದುರುಗೊಳ್ಳಲು ಕಾಯ್ತಿರುತ್ತೇನೆ. ಕಾಲೇಜಿನ ಮುಂದೆ ಕಾರಿನಿಂದ ಇಳಿಯುತ್ತಾ ನಿರ್ವಿಕಾರವಾಗಿ ನುಡಿದಳು ಅರ್ಚನಾ. ಆ ದಿನ ಅವಳ ಮನಸ್ಸು ಏಕಾಗ್ರತೆಯಿಂದ ಕೆಲಸದಲ್ಲಿ ಗಮನವಿಡಲು ಸಾಧ್ಯವಾಗದೆ ಬೇಗನೆ ಮನೆಗೆ ಮರಳಿ ಬಂದಾಗ ಪಾರ್ವತಮ್ಮನಿಗೆ ಆಶ್ಚರ್ಯವಾಗಲೇ ಇಲ್ಲ. ಅರ್ಚನಳ ಮುಖ ನೋಡುತ್ತಲೇ ಅವರಿಗೆಲ್ಲ ತಿಳಿದು ಹೋಯಿತು. ಹುಷಾರಾಗಿ ಇದ್ದೀನಮ್ಮ ಎಂದು ವಿಚಾರಿಸಿಕೊಂಡರು. ನಾನು ಸರಿಯಾಗಿ ಇದ್ದೇನಮ್ಮ, ಯಾಕೋ ಸ್ವಲ್ಪ ತಲೆನೋಯ್ತಿತ್ತು, ಪಾಠ ಮಾಡಲಾಗದೆ ಬಂದು ಬಿಟ್ಟೆ. ಅಡುಗೆ ಮನೆಗೆ ಬಂದು 1 ಲೋಟ ತಣ್ಣೀರನ್ನು ಘಟಘಟನೆ ಕುಡಿದವಳೆ. ನಿನಗೆ ಗೊತ್ತೇನಮ್ಮ, ಸುನಿಲ್ ವಿದುರನಂತೆ ಎಂದಳು. ಓ, ಮಗಳ ಮನಸ್ಸಿನ ದುಗುಡಕ್ಕೆ ಇದೇನಾ ಕಾರಣ ಎಂದುಕೊಂಡು ಪಾರ್ವತಮ್ಮ ಅವಳ ಮುಖವನ್ನೇ ದಿಟ್ಟಿಸಿದಾಗ ಅರ್ಚನಳ ಕಣ್ಣುಗಳಲ್ಲಿ ಸುನಿಲ್ ಬಗ್ಗೆ ಇದ್ದ ಪ್ರೀತಿಯ ಕಾರಣ ಸಂದಿಗ್ಧತೆ ಸೆಲೆಯೊಡೆದಿತ್ತು. ಅದು ನನಗೆ ಗೊತ್ತಿತ್ತಮ್ಮ ಎಂದರಾಕೆ. ಈ ಬಾರಿ ಆಶ್ಚರ್ಯಗೊಳ್ಳುವ ಸರದಿ ಅರ್ಚನಳದಾಯಿತು. ಹಾಗಾದರೆ ನನಗೆ ಯಾಕಮ್ಮ ಹೇಳಲಿಲ್ಲ? ಈ ವಿಷಯವನ್ನು ಅವರೇ ನಿಮಗೆ ತಿಳಿಸಲೆಂದು ನಾವು ಸುಮ್ಮನಿದ್ದೆವು. ಈಗ ತಲೆ ಕೆಡಿಸಿಕೊಳ್ಳದೆ ಈ ಕಾಫಿ ಕುಡಿದು ನಿಮ್ಮ ತಂದೆಯೊಂದಿಗೆ ಮಾತನಾಡ್ತಿರು. ಬೇಗನೆ ಅಡುಗೆ ಮುಗಿಸ್ತೇನೆ. ಊಟವಾದ ನಂತರ ಇದರ ಬಗ್ಗೆ ಮಾತನಾಡೋಣ ಎಂದರು. ಪಾರ್ವತಮ್ಮ ತಾವು ಮಗಳಿಗೆ ಸಲಹೆ ಕೊಡುವುದಕ್ಕೆ ಮುನ್ನ ಮಗಳೇ ಈ ಬಗ್ಗೆ ಚೆನ್ನಾಗಿ ಆಲೋಚಿಸಲಿ ಎಂದು ಆಶಿಸಿದರು. ಅರ್ಚನಾ ತಂದೆಯ ಬಳಿ ಮಿಕ್ಕೆಲ್ಲ ವಿಷಯಗಳ ಬಗ್ಗೆ ಗಂಟೆಗಟ್ಟಲೆ ಚರ್ಚಿಸುತ್ತಿದ್ದಳಾದರೂ ತನಗೇನಾದರೂ ಬೇಕಿದ್ದಲ್ಲಿ ಅದನ್ನು ತಾಯಿಯ ಮುಂದೆ ಮಾತ್ರ ಆಡುತ್ತಿದ್ದಳು. ಈ ವಿಷಯದಲ್ಲಿ ತಮಗಿಂತ ಪಾರ್ವತಿಯೇ ಚೆನ್ನಾಗಿ ವಿಮರ್ಶಿಸಿ ಸಲಹೆ ನೀಡುತ್ತಾಳೆಂದು ತಿಳಿದಿದ್ದರಿಂದ ಶಿವಮೂರ್ತಿಗಳ ಈ ವಿಷಯದ ಬಗ್ಗೆ ಮಗಳ ಬಳಿ ಹೆಚ್ಚಾಗಿ ಮಾತು ಬೆಳೆಸಲಿಲ್ಲ. ಜವಾಬ್ದಾರಿಯನ್ನು ಪಾರ್ವತಮ್ಮನಿಗೆ ಬಿಟ್ಟರು. ಎಂದಿನಂತೆ ಮಾಮೂಲಾಗಿ ಊಟ ಮುಗಿಯಿತು. ತಾಯಿಯ ಕೈ ಅಡುಗೆ ರುಚಿಯನ್ನು ತುಂಬ ಮೆಚ್ಚುತ್ತಿದ್ದ ಅರ್ಚನಾ ಮತ್ತಷ್ಟು ಕೇಳಿ ಬಡಿಸಿಕೊಂಡು ತಿಂದಳು. ಎಲ್ಲರೂ ಒಟ್ಟಾಗಿ ಊಟ ಮಾಡಿದ ಸಂತೃಪ್ತಿ ಅಲ್ಲಿ ತುಂಬಿತು. ಅನಂತರ ಉಳಿದ ಅಡುಗೆಯನ್ನು ಮುಚ್ಚಿಟ್ಟು ಮೇಜನ್ನು ಶುಚಿಗೊಳಿಸುವಲ್ಲಿ ಅರ್ಚನಾ ತಾಯಿಗೆ ನೆರವಾದಳು. ಹೆಂಗಸರು ಕೆಲಸ ಮುಗಿಸಿ ಬರಲಿ ಎಂದು ಶಿವಮೂರ್ತಿಗಳು ಎಲೆ ಅಡಿಕೆ ಹಿಡಿದು ತಮ್ಮ ಮಲಗುವ ಕೋಣೆಯಲ್ಲಿ ಹೋಗಿ ಕುಳಿತರು. ಪತಿಗೆ ಎಲೆ ಮಡಿಸಿಕೊಡುತ್ತಾ ಪಾರ್ವತಮ್ಮ ಮಗಳೊಂದಿಗೆ ಮಾತಿಗಿಳಿದರು. ಈಗ ನಿನ್ನ ಸಮಸ್ಯೆ ಏನಮ್ಮ? ಸುನಿಲ್ ವಿದುರ ಮಾತ್ರವಲ್ಲದೆ 2 ವರ್ಷದ ಮಗಳು ಇದ್ದಾಳಂತೆ. ಅದಕ್ಕೆ ಏನಾಯ್ತೀಗ ಎಂದರು. ಇದೇನು ಹೀಗೆ ಹೇಳುತ್ತಿದ್ದೀರಿ? ಅರ್ಚನಾ ವಿವರಿಸತೊಡಗಿದಳು. ಮದುವೆ ಬೇಡ ಬೇಡ ಅಂತಿದ್ದವಳು ಕೊನೆಗೆ ಹೋಗಿ ಹೋಗಿ ಸುನಿಲ್ನ ಪ್ರೀತಿಯಲ್ಲಿ ಸಿಕ್ಕಿಬಿದ್ದೆ. ಓ, ನಾನೊಬ್ಬ ವಿದುರನನ್ನು ಪ್ರೀತಿಸಬೇಕಿತ್ತೆ, ಅದು ಮಗಳಿರುವ ತಂದೆಯನ್ನು. ನನಗೇನು ತೋಚುತ್ತಿಲ್ಲ. ಪಾರ್ವತಮ್ಮ ನವಿರಾಗಿ ಮಗಳ ತಲೆಯನ್ನು ನೆವರಿಸುತ್ತ, ಅಲ್ಲ ಅರ್ಚನಾ, ನೀನು ಯಾವಾಗಲೂ ಆಶಾವಾದಿಯಾಗಿದ್ದವಳು. ಸಮಸ್ಯೆಗಳನ್ನು ನೀನೇ ನಿವಾರಿಸಿಕೊಳ್ಳುತ್ತಿದ್ದ ರೀತಿ ಕಂಡು ನಾನೇ ಎಷ್ಟೋ ಸಲ ಅಚ್ಚರಿಪಡುತ್ತಿದ್ದೆ. ಕೆಲವು ಸಲ ಬಹಳ ಜಟಿಲವಾಗಿ ತೋರುವ ಸಮಸ್ಯೆಗಳನ್ನು ಒಮ್ಮೊಮ್ಮೆ ಏನೋ ತೊಡಕೇ ಇರುವುದಿಲ್ಲ, ಅದನ್ನು ಜಾಣ್ಮೆಯಿಂದ ಸರಿ ಮಾಡಿಕೊಳ್ಳಬೇಕು. ನೀನು ಬಯಸಿ ಬಯಸಿ ಸುನಿಲನ್ನು ಪ್ರೀತಿಸಿದೆ. ಪ್ರೀತಿ ಎನ್ನುವುದು ಹೇಗೆ ಬೆಳೆಯಿತು, ಏಕೆ ಬೆಳೆಯಿತು ಎನ್ನುವುದು ತರ್ಕಕ್ಕೆ ನಿಲುಕದ ವಿಷಯ. ಪ್ರೀತಿಸುವುದು ಹೆಚ್ಚಲ್ಲ, ಅದೇ ವ್ಯಕ್ತಿಯಿಂದ ಪ್ರೇಮಿಸಲ್ಪಡುವುದು ಮಹತ್ವದ ಸಂಗತಿ. ಅದೆಲ್ಲ ಸರಿಯಮ್ಮ, ಅವರು ವಿದುರ ಎಂಬುದನ್ನು ನಾನು ಸ್ವೀಕರಿಸ್ತೇನೆ. ಆದರೆ ಅಮ್ಮ, ಅವರ ಮಗಳನ್ನು ನಾನು ಹೇಗೆ ಒಪ್ಪಿಕೊಳ್ಳಲಿ? ಹಾಗಾದರೆ ಇನ್ನು ಮುಂದೆ ಅವರನ್ನು ನೋಡುವುದು, ಪ್ರೀತಿಸುವುದನ್ನು ಬಿಟ್ಟು ಬಿಡು, ಪಾರ್ವತಮ್ಮ ಎಚ್ಚರಿಸಿದರು. ಅದು ಸಾಧ್ಯವೇ ಇಲ್ಲ. ಸುನಿಲರನ್ನು ಬಿಟ್ಟು ಬೇರೆ ಯಾವ ಗಂಡಸನ್ನು ನಾನು ಮದುವೆ ಆಗಲು ಸಾಧ್ಯವಿಲ್ಲ. ನೀನು ಅವರನ್ನು ಅಷ್ಟೊಂದು ಪ್ರೀತಿಸ್ತೀಯ? ಎಲ್ಲದಕ್ಕಿಂತ ಮಿಗಿಲಾಗಿ ಅಮ್ಮ, ಎಲ್ಲಕ್ಕಿಂತ ಹೆಚ್ಚಾಗಿ. ಆದರೆ ನಾನು ಅವರನ್ನು ಉತ್ಕಟವಾಗಿ ಪ್ರೀತಿಸುವಾಗೆ ಅವರು ನನ್ನನ್ನು ಪ್ರೀತಿಸಲು ಸಾಧ್ಯವೇ? ಅದು ಬೇರೊಬ್ಬ ಹೆಂಗಸಿಗೆ ಹುಟ್ಟಿದ ಮಗಳಿಗೆ ತಂದೆಯಾದವರಿಂದ ನನಗೆ ಪ್ರೀತಿ ಸಿಗುತ್ತದೆಯೇ? ಆ ಹುಡುಗಿ ನಮ್ಮಿಬ್ಬರ ಮಧ್ಯೆ ದೊಡ್ಡ ತೊಡಕಾಗಿ ನಿಂತಿದ್ದಾಳೆ. ಅರ್ಚನಾ, ನಾನು ನನ್ನ ಹೆರುವ ಮೊದಲು ನಿಮ್ಮ ತಂದೆಯನ್ನು ಮಾತ್ರ ಪ್ರೀತಿಸ್ತಿದ್ದೆ. ಅದಕ್ಕಾಗಿ ನಿಮಗೆ ಪ್ರೀತಿ ಕಡಿಮೆ ಮಾಡಿದೇನಾ? ಅಥವಾ ಅವರನ್ನು ನಾನು ನಿರ್ಲಕ್ಷಿಸಿದ್ದೇನಾ? ನೀನು ನಮ್ಮಿಬ್ಬರನ್ನು ಬೇರೆ ಬೇರೆಯಾಗಿ ಪ್ರೀತಿಸ್ತೀಯಾ? ಮಗು, ಪ್ರೀತಿ ಎನ್ನುವುದು ಸೇರು ಪಾವುಗಳಲ್ಲಿ ಅಲೆದು ಹಂಚುವಂಥದ್ದಲ್ಲ. ಅದು ಸದಾ ಉಕ್ಕಿ ಹರಿಯುವ ನದಿಯಂತೆ ಎಂದು ಭತ್ತದ ಬಟ್ಟಲು. ನೀನು ಪ್ರೀತಿಯನ್ನು ಹಂಚಿದಷ್ಟು ಅದು ಮನಸ್ಸಿನಲ್ಲಿ ಮತ್ತಷ್ಟು ಉಕ್ಕಿ ಬರುತ್ತದೆ. ಕೂಡಿ ಬಾಳಿದರೆ ಕೋಟಿ ಸುಖ ಎಂದು ಗೊತ್ತಿಲ್ಲವೇ? ಸುನಿಲ್ ತಮ್ಮ ಮಗಳನ್ನು ಮಮತೆಯಿಂದ ನೋಡಿಕೊಳ್ಳುತ್ತಾರೆ ಎಂದ ಮಾತ್ರಕ್ಕೆ ಅವರು ನಿನ್ನನ್ನು ಪ್ರೀತಿಸುವುದಿಲ್ಲ ಎನ್ನುವುದು ಮೂರ್ಖತನ.
ಆ ಮಗುವಿನ ವಿಷಯವಾಗಿ ಒಂದು ತೊಡಕು ಎಂದು ಹೇಳಿದೆಯಲ್ಲ, ಅದು ತಪ್ಪು. ಅವಳು ನಿಮ್ಮಿಬ್ಬರ ಹೊಲವಿನ ಬಾಂಧವ್ಯಕ್ಕೆ ಸುವರ್ಣ ಸೇತುವೆಯಾಗಿ ಬರಲಿದ್ದಾಳೆ. ಮಗುವಿನ ಮಮತೆಯಲ್ಲಿ ಮತ್ಸರವಿರಲು ಸಾಧ್ಯವೇ? ಅರ್ಚನಾ, ಇದರ ಬಗ್ಗೆ ಮತ್ತಷ್ಟು ಯೋಚಿಸು. ನಿರ್ಧಾರ ನಿನ್ನ ಭವಿಷ್ಯಕ್ಕೆ ಬುನಾದಿಯಾಗಲಿದೆ. ನೀನು ಬಯಸಿದ, ನಿನ್ನನ್ನು ಪ್ರೀತಿಸುತ್ತಿರುವ ಗಂಡಸನ್ನೇ ಮದುವೆ ಆಗ್ತಿದ್ದಿ ಎಂಬುದನ್ನು ಮಾತ್ರ ಮರೆಯಬೇಡ. ತಾಯಿಯಿಂದ ಬಂದ ಸಲಹೆಗಳನ್ನು ಎಚ್ಚರಿಕೆಯಿಂದ ಕೇಳಿಸಿಕೊಂಡ ಅರ್ಚನಾ ಅನಂತರ ತನ್ನ ರೂಮಿಗೆ ಹೋದಳು. ಪಾರ್ವತಮ್ಮನು ಮಗಳಿಗೆ ಸೂಕ್ತವಾದ ಸಲಹೆಗಳನ್ನು ಕೊಟ್ಟಿದ್ದೇನೆ, ಮಗಳು ಸಹ ಒಳ್ಳೆಯ ನಿರ್ಧಾರಕ್ಕೆ ಬರ್ತಾಳೆ ಎಂಬ ವಿಶ್ವಾಸದಿಂದ ಮಲಗಲು ಹೊರಟರು. ತನ್ನ ಹಾಸಿಗೆಯಲ್ಲಿ ಉರುಳಿದ ಅರ್ಚನಾ ಮೊದಲಿನಿಂದ ಜರುಗಿದ ಘಟನೆಗಳನ್ನು ಚಿತ್ರಿಸಿಕೊಳ್ಳತೊಡಗಿದಳು. ತಾಯಿಯ ಮಾತುಗಳನ್ನು ನೆನಪಿಸಿಕೊಂಡಳು. ಸುನಿಲ್ನ ಒಂದು ಪ್ರೇಮಮಯ ಕಣ್ಣೋಟಕ್ಕಾಗಿ ಅವಳ ಹೃದಯ ಕಾತುರತೆಯಿಂದ ನಿರೀಕ್ಷಿಸುತ್ತಿತ್ತು. ಅಂಥ ಪವಿತ್ರ ಪ್ರೀತಿ ಸಂತೋಷಗಳನ್ನು ಕಳೆದುಕೊಳ್ಳಲು ಅವಳು ಸುತರಾಂ ತಯಾರಿರಲಿಲ್ಲ. ಮಕ್ಕಳಿಗೆ ಬೇಕಾದುದೆಲ್ಲ ಮಮತೆ, ವಾತ್ಸಲ್ಯ. ಅವರಿಗೆ ಗೊತ್ತಿರುವುದೆಲ್ಲ ಮಮತೆಯ ನಾಲ್ನುಡಿಗಳಷ್ಟೇ. ತಟ್ಟನೆ ಅರ್ಚನಳಿಗೆ ತನ್ನ ಬಗ್ಗೆ ಕೆಡುಕೆನಿಸಿತು. ಅವಳು ಸ್ತ್ರೀ ಸಹಜ ಮಾತ್ಸರ್ಯಕ್ಕೊಳಗಾಗಿ ಪತಿಯ ಪ್ರೀತಿ ತನಗೆ ಮಾತ್ರ ಮೀಸಲಾಗಿರಲಿ ಎಂದು ಮಗುವನ್ನು ದ್ವೇಷಿಸುವ ಸ್ವಾರ್ಥಿಯಾಗಿದ್ದಳು. ಹೌದು, ತಾಯಿ ಹೇಳಿದೆಲ್ಲ ಅಕ್ಷರಾಂಶ ನಿಜ. ಪ್ರೀತಿ ಎನ್ನುವ ಹೊಲಿಗೆ ಎಲ್ಲಾದರೂ ಮಿತಿಯುಂಟೆ? ಇದನ್ನೆಲ್ಲ ಚಿಂತಿಸಿಯೇ ಸುನೀಲ್ ತನಗೆ ಯಾವ ವಿಷಯವನ್ನು ಮೊದಲೇ ಹೇಳಿಲ್ವೇನೋ ಎಂದು ಅನಿಸಿದಾಗ ತಾನು ಮತ್ತಷ್ಟು ಕೊಬ್ಜಳಾದಂತೆ ಭಾವಿಸಿದಳು. ಆಗಲೇ ಅವಳು ತಟ್ಟನೆ ನಿರ್ಣಯ ಕೈಗೊಂಡಳು. ದೊಡ್ಡ ಭಾರ ಒಂದು ಭುಜದಿಂದ ಇಳಿದಂತಾಗಿ ಹಾಯಾಗಿ ಮಲಗಿ ಸಣ್ಣ ನಿದ್ದೆ ತೆಗೆದಳು. ಸಂಜೆ 5 ಗಂಟೆಯ ಹೊತ್ತಿಗೆ ಅರ್ಚನಾ ಲಕ್ಷಣವಾಗಿ ಸೀರೆ ಉಟ್ಟುಕೊಂಡು ಅಲಂಕೃತವಲಾಗಿ ಸುನೀಲ್ ಮತ್ತು ಅವನ ಮಗಳ ಬರುವಿಕೆಗಾಗಿ ಕಾದಳು. ಸ್ವಲ್ಪ ಹೊತ್ತಿಗೆಲ್ಲ ಹಸಿರು ಮಾರುತಿ ಅವರ ಮನೆಯ ಮುಂದೆ ಬಂದು ನಿಂತಿತು. ತನ್ನ ಬಲಿಷ್ಠ ತೋಳುಗಳಲ್ಲಿ ಮಗಳನ್ನು ಎದೆಗೌಚಿಕೊಂಡು ಸುನೀಲ್ ನಡೆದು ಬಂದ. ಅವಳ ಮುಂದೆ ನಿಂತ. ಹೋ, ಮುದ್ದಾದ ಮಗು! ಸ್ನೇಹಳ ಮುಖ ಕಂಡೊಡನೆ ಸಂಭ್ರಮದಿಂದ ಉದ್ಗರಿಸಿದಳು ಅರ್ಚನಾ. ಮಗು ಬಹಳ ಮುದ್ದಾಗಿತ್ತು. ಹರಳಿದ ಬಟ್ಟಲು ಕಂಗಳು, ಗುಂಗುರು ಕುಂಗುರಾದ ದಟ್ಟ ಕಪ್ಪು ಕೂದಲು, ತುಂಬಿದ ಗೆನ್ನೆ, ಗಲ್ಲಗಳು, ಪುಟ್ಟ ಕೈಗಳು. ಹರಳಿದ ಅರ್ಚನಳ ಮುಖ ಕಂಡೊಡನೆಯೇ ಸುನಿಲ್ಗೆ ತಾನು ಗೆದ್ದೆ ಎನಿಸಿತು. ತನ್ನ ಮಗಳನ್ನು ಅರ್ಚನಾ ಪ್ರೀತಿಯಿಂದ ಸ್ವಾಗತಿಸ್ತಾಳೋ ಇಲ್ಲವೋ ಎಂಬ ಅವನ ಅನುಮಾನ ಹೇಳ ಹೆಸರಿಲ್ಲದೆ ಹೋಯಿತು. ತನ್ನನ್ನೇ ಕುತೂಹಲದಿಂದ ದಿಟ್ಟಿಸ್ತಿದ್ದ ಸ್ನೇಹಳತ್ತ ನಸುನಗುತ್ತಾ ಕೈ ಚಾಚಿದಳು ಅರ್ಚನಾ. ಅರ್ಚನಾ ಮುಖದಲ್ಲಿದ್ದ ವಾತ್ಸಲ್ಯ ಭಾವವನ್ನು ಗುರುತಿಸಿದ ಮಗು ಸ್ವಲ್ಪವೂ ಕೊಸರಾಡದೆ ಅವಳ ಬಳಿ ಜಿಗಿದು ಬಂದಿತ್ತು. ಸುನಿಲ್, ಅರ್ಚನಾ ಇಬ್ಬರು ಅಂಗಳದಲ್ಲಿ ಹಾಕಿದ್ದ ಕುರ್ಚಿಗಳತ್ತ ಬಂದು ಕುಳಿತರು. ಒಂದು ಕ್ಷಣ ಇಬ್ಬರು ಮಾತಿಲ್ಲದೆ ಸಂತೋಷದಿಂದ ಮುಖರಾಗಿದ್ದರು. ಒಂದು ಕ್ಷಣ ತಡೆದು ಸುನಿಲ್ ಮೃದುವಾಗಿ ಹೇಳಿದ, ಅರ್ಚನಾ, ನಾನು ನಿನಗೆ ಸ್ನೇಹ ಹಾಗೂ ಅವಳ ತಾಯಿಯ ಬಗ್ಗೆ ಮೊದಲೇ ತಿಳಿಸಬೇಕು ಅಂದುಕೊಳ್ತಿದ್ದೆ. ಆದರೆ ನನಗೆ ಅರಿಯದೆ ಒಂದು ಭೀತಿ ಕಾಡುತ್ತಿತ್ತು ನನ್ನ ಮನಸ್ಸಿನಾಳದಲ್ಲಿ. ನಾನು ಈ ವಿಷಯವನ್ನು ನಿನಗೆ ತಿಳಿಸಿದ ಕ್ಷಣ ನಿನ್ನನ್ನು ಕಳೆದುಕೊಳ್ಳುತ್ತೇನೋ ಎಂದು ಬಹಳ ಹೆದರಿದೆ. ಅರ್ಚನಾ, ನಾನು ನಿನ್ನನ್ನು ನೋಡಿದ ಮೊದಲ ದಿನವೇ ಅದು ಒದ್ದೆ ಮುದ್ದೆಯಾಗಿ ನಿಂತಿದ್ದೆಯಲ್ಲ, ನನ್ನ ಹೃದಯವನ್ನು ಆಗಲೇ ನೀನು ಆಕ್ರಮಿಸಿಬಿಟ್ಟಿದ್ದೆ. ಲತಳನ್ನು ಕಳೆದುಕೊಂಡ ನಂತರ ನನ್ನನ್ನು ಮೊದಲ ಬಾರಿಗೆ ಆಕರ್ಷಿಸಿದ ಹೆಣ್ಣು ನೀನೆ. ಸುನೀಲ್ ಮುಖವನ್ನೇ ದಿಟ್ಟಿಸ್ತಿದ್ದ ಅರ್ಚನಾ ತೀರಿಕೊಂಡ ಹೆಂಡತಿಯ ಹೆಸರನ್ನು ಉಚ್ಚರಿಸುವಾಗ ಅವನ ಮುಖದಲ್ಲಿ ಸುಳಿದ ನೋವನ್ನು ಗಮನಿಸಿದಳು. ಅರ್ಚನಾ ಅವನ ಬಲಿಷ್ಠ ಹಸ್ತಗಳನ್ನು ತನ್ನ ಹಸ್ತಗಳಲ್ಲಿ ತೆಗೆದುಕೊಳ್ಳುತ್ತಾ, ಸುನೀಲ್, ಲತರಿಗೆ ಏನಾಗಿತ್ತು ಎಂದು ಕೇಳಿದಳು. ಸ್ನೇಹಳ ಹೆರಿಗೆಯಲ್ಲಿ ಲತಾ ಭಾಳ ಕಷ್ಟ ಅನುಭವಿಸಿದಳು. ಅನಂತರ 1 ವಾರ ಕಳೆದ ಮೇಲೆ ಜಾಂಡಿಸ್ಗೆ ತುತ್ತಾಗಿ ಭಾಳ ನರಳಿ ಹೋಗಿ ಬಿಟ್ಟಳು. ಓಹ್ ಅರ್ಚನಾ, ನಾನು ಅವಳನ್ನೆಷ್ಟು ಪ್ರೀತಿಸ್ತಿದ್ದೆ ಗೊತ್ತಾ? ಅವಳು ತೀರಿಕೊಂಡಾಗ ಪ್ರಪಂಚವೇ ಶೂನ್ಯವಾಗಿ ತೋರಿತು. ಸ್ನೇಹಳಿಗಾಗಿ ಬದುಕುಳಿದೆ. ಅವನ ನಸುನಗುತ್ತಲಿದ್ದ ಸ್ನೇಹಳ ಮುಖವನ್ನು ದಿಟ್ಟಿಸಿದ. ಅವನಿಗೆ ಪ್ರೀತಿ ಉಕ್ಕಿ ಬಂತು. ಅರ್ಚನಳ ಮಡಿಲಲ್ಲಿ ಆಯಾಗಿ ಹೊರಗಿದ್ದ ಪುಟ್ಟ ಸ್ನೇಹ ಯಾವುದೇ ಜಂಜಾಟಗಳನ್ನರಿಯದೆ ಆಯಾಗಿ ಅರ್ಚನಳ ಕೈಬಳೆಗಳೊಂದಿಗೆ ಹಾಡುತ್ತಿದ್ದಳು. ಸ್ನೇಹಳಿಂದ ಅರ್ಚನಳತ್ತ ನೋಟ ಹರಿಸಿದ ಸುನಿಲ್ ಸಂತೃಪ್ತಿಯ ನಗೆ ನಕ್ಕ. ಅದನ್ನು ಕಂಡು ಅರ್ಚನಳ ಹೃದಯ ತುಂಬಿ ಬಂದಿತ್ತು. ತಾನು ಕೈಗೊಂಡ ಸಮರ್ಪಕ ನಿರ್ಣಯದ ಬಗ್ಗೆ ಅವಳಿಗೆ ಹೆಮ್ಮೆ ಎನಿಸಿತು. ಸುನೀಲ್ ಮುಂದುವರಿಸಿದ, ನಾನು ನಿಮ್ಮನ್ನು ನೋಡಿದಾಗ ನನ್ನ ಮನಸ್ಸಿಗೆ ಸರಿಯಾಗಿ ಸ್ಪಂದಿಸುವ, ನನ್ನ ವೇದನೆಯನ್ನು ಅರ್ಥೈಸಿಕೊಂಡು ನನ್ನ ಹೃದಯದ ಕರೆಗೆ ಓಗೊಡುವ ಸ್ನೇಹಳಿಗೆ ಮಮತಾಮಯಿ ತಾಯಿಯಾಗುವ ಹೆಣ್ಣು ನೀನೇ ಎಂದು ತೋರಿತು.
ಲತಳ ಜಾಗವನ್ನು ನೀನು ಮಾತ್ರ ತುಂಬಬಲ್ಲೆ. ನಾನು ನಿನ್ನನ್ನು ಲತಳೆಂದೇ ಭ್ರಮಿಸಿದ್ದೆ. ಆದರೆ ಲತಳಿಗಿಂತ ಚೆಲುವು, ನಡತೆ, ಸ್ವಭಾವದಲ್ಲಿ ನೀನು ಬಹಳವೇ ಭಿನ್ನವಾಗಿದ್ದೆ. ನಾನು ವಿಶ್ವಾಸವಿಟ್ಟು ನಿನ್ನನ್ನು ಪ್ರೀತಿಸಿದೆ. ನನ್ನ ಹೃದಯದ ತುಡಿತಕ್ಕೆ ನೀನು ದ್ರೋಹವೆಸಗಲಿಲ್ಲ. ಅವನಲ್ಲಿ ಒಕ್ಕಿ ಬಂದ ಭಾವೋದ್ವೇಗಗಳನ್ನು ತಾಳಲಾಗದೆ ಪರವಶತೆಯಿಂದ ಅವಳ ಕೈಗಳನ್ನು ತೆಗೆದುಕೊಳ್ಳುತ್ತಾ, ಅರ್ಚನಾ, ನಿನ್ನನ್ನು ಲತಳಿಗಿಂತ ಹೆಚ್ಚಾಗಿ ಪ್ರೀತಿಸ್ತೇನೆ ಅಂದ. ಮಡಿಲಲ್ಲಿದ್ದ ಸ್ನೇಹಳನ್ನು ತಟ್ಟುತ್ತಿದ್ದ ಅರ್ಚನಾ ಸುನಿಲ್ನ ಕಳಕಳಿಯ ಪ್ರಾಮಾಣಿಕ ಆತ್ಮ ನಿವೇದನೆ ಪುಳುಕಗೊಳ್ಳುತ್ತಿರುವ ಅವನ ಮೈಮನಗಳನ್ನು ಕಂಡು ತಾನು ರೋಮಾಂಚಿತಳಾದಳು. ಅವಳ ಹೃದಯ ಧನ್ಯತೆಯಿಂದ ತುಂಬಿ ಬಂದಿತು. ಇಂಥ ಒಬ್ಬ ಗಂಡಸಿನ ಪ್ರಾಮಾಣಿಕ ಪ್ರೀತಿಗಾಗಿ ತಾನು ಹಲವು ಗಂಡುಗಳನ್ನು ತಿರಸ್ಕರಿಸಿದಲ್ಲವೇ? ಅವನ ಆತ್ಮವಿಶ್ವಾಸ ತುಂಬಿದ ನುಡಿಗಳು. ಪ್ರೀತಿಗೆ ತನ್ನ ಜೀವನವನ್ನು ಬೇಕಾದರೂ ಆ ಗಳಿಗೆಯಲ್ಲಿ ಅವನಿಗೆ ಸಮರ್ಪಿಸಲು ಅವಳು ಸಿದ್ಧಳಾದಳು. ಪರವಶತೆಯಿಂದ ಅವಳ ಕೈಗಳನ್ನು ತನ್ನ ಕೆನ್ನೆಗೊತ್ತುಕೊಳ್ಳುತ್ತಿದ್ದವ ಮನಸ್ಥಿತಿಯನ್ನು ಅರಿತವಳಂತೆ ಅರ್ಚನಾ ಅವನ ಎದೆಗೊರಗಿ ತನ್ನ ಮೈ ಮರೆತಳು. ಬಾಗಿಲ ಬಳಿ ನಿಂತು ಈ ಅಪೂರ್ವ ದೃಶ್ಯವನ್ನು ವೀಕ್ಷಿಸಿದ ಶಿವಮೂರ್ತಿ ದಂಪತಿಗಳು ಸಂತೃಪ್ತಿಯಿಂದ ನಕ್ಕರು. ಒಂದು ಕ್ಷಣದಲ್ಲಿ ಅವರು ತಂದೆ ತಾಯಿಗಳಿಂದ ಅತ್ತೆ ಮಾವಂದಿರಲ್ಲದೆ ಸ್ನೇಹಗಳಿಗೆ ಅಜ್ಜಿ ತಾತ ಕೂಡ ಆದರು. ಅಂತೂ ಕೊನೆಗೆ ಅರ್ಚನಾ ತಾನು ಪ್ರೀತಿಸುತ್ತಿದ್ದ ಗಂಡಸನ್ನು ಅದಕ್ಕಿಂತ ಮಿಗಿಲಾಗಿ ತನ್ನನ್ನು ಪ್ರೀತಿಸುವ ಗಂಡಸಿನೊಡನೆ ವಿವಾಹವಾಗಲು ಸಮ್ಮತಿತ್ತಳು. ಮದುವೆಗಳು ಸ್ವರ್ಗದಲ್ಲಿ ನಿಶ್ಚಯಿಸಲ್ಪಡುವುದು ನಿಜವಿರಬಹುದಾದರೂ ಆ ಮದುವೆ ಬಾಂಧವ್ಯವನ್ನು ಉಳಿಸಿಕೊಳ್ಳುವ ಹೊಂದಾಣಿಕೆ, ಆತ್ಮಗೌರವ, ಸಹನೆ, ಅನುಸರಣೆಗಳನ್ನು ಈ ಭೂಮಿಯಲ್ಲಿರುವ ಜನ ತಾವಾಗಿ ಉಳಿಸಿಕೊಳ್ಳಬೇಕಾದುದು ಅನಿವಾರ್ಯವಲ್ಲವೇ? ಆ ಬಾಂಧವ್ಯದ ಚಿಗುರು ವಿರಸದ ತಾಪಕ್ಕೆ ಬಾಡದೆ, ಅಹಂಕಾರದ ದಲ್ಲೂರಿಗೆ ನಲುಕದೆ ಒಲವಿನ ಪಾತಿಯಲ್ಲಿ ನಲಿಯಬೇಕಾಗಿತ್ತು. ಸ್ನೇಹ, ಅರ್ಚನಾ, ಸುನಿಲ್ ಒಟ್ಟಾಗಿ ಒಲವಿನ ಬಾಂಧವ್ಯದ ಬಿಗಿತಕ್ಕೆ ಕಂಕಣಬದ್ಧರಾಗಿರಲು ಬಯಸಿದರು.